ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಲ್ಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೇ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗೀತು, ಸ್ನಾನ ಆಯಿತು, ಪೂಜೆ ಆಯಿತು. ಇನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಮುಖಾಂತರ ಎಲ್ಲರಿಗೂ ಕೂಡ ಸ್ವಾಗತ. ಹಾಗೆ ನಮ್ಮ ರಾಯ್ದು ಕೂಡ ವಾಕಿಂಗು ಮುಗಿಸ್ಕೊಂಡು ಬಂದ, ನೋಡ್ತಾ ಇದ್ದಾನೆ ರೂಮ್ಗೆ ಹೋಗಿ ಮಲ್ಕೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನು ನಂದು ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಅಂತೇಳಿ ಪಲಾವ್ ಮಾಡೋಣ, ವೆಜಿಟೇಬಲ್ ಹಾಕಿ ಅಂತೇಳಿ ಎಲ್ಲ ವೆಜಿಟೇಬಲ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಪಲಾವ್ಗೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಪಲಾವ್ಗೆ ರೆಡಿಯಾಗಿದೆ. ಹಾಗೆ ಅದರ ಜೊತೆಗೆ ಇನ್ನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಈ ಮೊಸರು ಬಜ್ಜಿನೂ ಆಯಿತು. ಇನ್ನು ಇವತ್ತಿನ ದಿನ ಮನೋಜ ಬರ್ತೀನಿ ಅಕ್ಕ ದೇವಸ್ಥಾನಕ್ಕೆ ಅಂತ ಹೇಳಿದ್ದೆ, ಹಾಗಾಗಿ ಸ್ವಲ್ಪ ಬೋಂಡ ಮತ್ತು ಪಾಯಸ ಮಾಡಿದ್ದೀನಿ. ಎಲ್ಲನೂ ಕೆಲಸಗಳೆಲ್ಲ ಮುಗೀತು. ಆದರೆ ನೋಡಿ ನೋಡ್ತಾ ಇದ್ದೀರಾ, ಈ ಪೆಂಡಿಂಗ್ ಕೆಲಸಗಳು ಮಾತ್ರ ಇದು ಮುಗಿಲಿಲ್ಲ. ಇದು ಮುಗಿಯೋದು ಯಾವಾಗ ಮುಗಿಯುತ್ತಂತೂ ಖಂಡಿತ ನನಗೆ ಗೊತ್ತೇ ಆಗಲಿಲ್ಲ. ದಿನ ಬರ್ತಾರೆ, ಒಂದೊಂದು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಏನು ಮಾಡ್ತೀರಾ, ರಿಪೇರಿಗೆ ಅಂತ ಕೆಲಸ ಇಟ್ಕೊಂಡ್ರೆ ಯಾವಾಗ ಮುಗಿಯುತ್ತೆ, ಅದು ಮುಗಿದಾಗೆ ಮುಗಿಯುತ್ತೆ ಅಂತ ಅರ್ಥ ಆಗುವಂಥದ್ದು. ನೋಡಿ ದಿನ ಒಂದೊಂದು ಸ್ವಲ್ಪ ಕೆಲಸ ಬರೋದು, ಮಾಡೋದು, ಅಂಟಿಸೋದು, ಮಾಡೋದು ಹಂಗಾಗ್ತಾ ಇದೆ. ಅದಕ್ಕೆ ಯಾವುದೇ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ಯಾವಾಗ ಎಂಡ್ ಆಗ್ತದೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಆಮೇಲೆ ನೋಡಿ ನಾವು ಬುಕ್ ಮಾಡಿದ್ವಲ್ಲ ಒಂದು ಕಾಟು, ಇದು ಕಾಟ್ ಏನಾಗಿದೆ ಆನ್ಲೈನ್ ಬರಬೇಕಾದ್ರೇ ಇದು ಕಟ್ಟಾಗಿಬಿಟ್ಟಿದೆ, ವಿತ್ ಪ್ಯಾಕೇಜಲ್ಲೇ ಕಟ್ಟಾಗೋಗಿದೆ. ನೋಡಿ ನೀವು ನೋಡ್ತಾ ಇದ್ದೀರಾ, ಈ ಪೀಸ್ ಕೂಡ ಇಲ್ಲೇ ಬಿದ್ದಿದೆ ನೋಡಿ ಈ ಥರ. ಅದಕ್ಕೆ ಕೆಲವೊಂದು ಸಾರಿ ಅನಿಸುತ್ತೆ ಈ ಆನ್ಲೈನಲ್ಲಿ ತೊಗೊಳ್ಳೋದಕ್ಕಿಂತ, ಈ ಆನ್ಲೈನಲ್ಲಿ ಮೋಸ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ ಇದು ತುಂಬ ಎಲ್ಲಿಂದ ಪ್ಯಾಕೇಜು ಬಂದಿರೋದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಬಟ್ ಹಾಗಾಗಿ ಇದು ಓಪನ್ ಮಾಡಿದ ತಕ್ಷಣ ಈ ಥರ ಡ್ಯಾಮೇಜ್ ಕಾಣಿಸ್ತು. ಹಾಗೆ ಅವರು 24 ಅವರ್ಸಲ್ಲಿ ಅದನ್ನು ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೋಡಿ ಎಲ್ಲ ಇನ್ನೂ ಹಂಗಂಗೆ ಇದೆ. ಇದು ಸ್ವಲ್ಪ ಏನಾಗಿತ್ತಂದರೆ ಇದು ಕೆಲಸ ಕಂಪ್ಲೀಟ್ ಆಗಿತ್ತು, ಏನೋ ಸ್ವಲ್ಪ ಬೆಂಡ್ ಬಂದಿತ್ತು ಅಂತೇಳಿ 2 ಡೋರನ್ನು ರಿಮೂವ್ ಮಾಡಿಸಿದ್ದೀವಿ. ಇದು ಕೆಲಸ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಏನು ಮಾಡ್ತೀರಾ, ನಮ್ಮದು ಕೆಲಸ ಅಂತ ಸ್ಟಾರ್ಟ್ ಮಾಡೋದು, ಈ ಕೆಲಸಗಳೆಲ್ಲ ಅರ್ಧಂಬರ್ಧ ಪೆಂಡಿಂಗ್ ಆಗಿ ಕುತ್ಕೊಂಡಿದೆ. ಏನು ಮಾಡೋಕ್ಕಾಗಲ್ಲ, ನೋಡಿ ಯಾವಾಗ ಆಗುತ್ತೋ ಅವಾಗೇ ಆಗಲಿ. ಇನ್ನು ನೆಕ್ಸ್ಟು ಹೀಗೆ ಭಜನೆ ಕಾರ್ಯಕ್ರಮ. ಹಾಗಾಗಿ ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಂಡು ಬಂದು ನಂತರ ಭಜನೆ ಕಾರ್ಯಕ್ರಮ ಮುಗಿದ ಮೇಲೆ ಇನ್ನೇನು ರೆಸ್ಟು. ಆಮೇಲೆ ಸಾಯಂಕಾಲದ ಪ್ರೋಸೆಸ್ ನೋಡೋಣ ಏನು ನಡೆಯುತ್ತೆ ಅಂತ. ಹೋಗಿ ನಮಸ್ಕಾರ ಹಾಕ್ಕೊಂಬಂದ್ಬಿಡೋಣ. ಆಮೇಲೆ ಉಳಿದಿದ್ದ ಕಾರ್ಯಕ್ರಮ, ಟಿಫನ್ ಮಾಡೋದು, ಭಜನೆ ಕಾರ್ಯಕ್ರಮ ಎಲ್ಲ ನಂತರ ದೇವಸ್ಥಾನಕ್ಕೆ ಹೋಗಿ ಎಲ್ಲಮ್ಮ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ. ತುಂಗ ನದಿಯ ತೀರದಲ್ಲಿ ನಿಂತ ಶಾರದೆ, ಆಚಾರ್ಯರಿಗೆ ಒಲಿದ ಶಾರದೆ, ಶಂಕರಾಚಾರ್ಯರಿಗೆ ಒಲಿದ ಶಾರದೆ, ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ, ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ, ಮುಗಿದು ಬೇಡುವೆವೋ ದೇವಿ ಶಾರದೆ, ಅಮ್ಮನ ಹೃದಯೇಶ್ವರಿ ತಾಯಿ. ನಂದು ಹೊಸ ಚಾನಲ್ದು ಬ್ಲಾಗ್ ಚಾನಲ್ ಬರ್ತದೆ, ಮನೋಜ್ ಕನ್ನಡಿಗ ಅಂತ ಬ್ಲಾಗ್ ಚಾನಲ್ ಬರ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಎಲ್ಲರೂ ಕೂಡ ಮನೋಜ್ ಕನ್ನಡಿಗ ಚಾನಲ್ಗೆ ವಿಡಿಯೋಗಳನ್ನು ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಇಂದಿರಾಲೋಕ ಯೂಟ್ಯೂಬ್ ಚಾನಲಲ್ಲಿ ಹೆಚ್ಚಿನ ವಿಡಿಯೋಗಳು ಎಲ್ಲಮ್ಮ ತಾಯಿದು ಬರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ತಾಯಿಯ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಒಂದಷ್ಟು ಜನಕ್ಕೆ ಶೇರ್ ಮಾಡೋಂಗೆ ಮಾಡಿ, ಹೆಚ್ಚು ಜನ ದೇವಸ್ಥಾನಕ್ಕೆ ಬರೋ ಹಾಗೆ ಆಗಲಿ ಅನ್ನೋದು ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯ ಪ್ರಾರ್ಥನೆ. ಇನ್ನು ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ನಂತರ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಆ ಹೈಪ್ಸ್ ಪಾಯಿಂಟನ್ನು ಆ್ಯಡ್ ಮಾಡಿ. ಇನ್ನು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರದ ವಿಡಿಯೋಗಳು ಇನ್ನೂ ಹೆಚ್ಚು ವಿಡಿಯೋಗಳು ಬರುತ್ತೆ. ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಎಲ್ಲಮ್ಮ ಆದಷ್ಟು ನಾನು ಪದೇ ಹೇಳ್ತೀನಿ, ಎಲ್ಲಮ್ಮ ದೇವ್ರದ್ದು ವೀಡಿಯೋಸ್ಗಳನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಅದರಿಂದ ಬರುವಂಥ ಹಣವನ್ನು ನಾನು ತಾಯಿ ದೇವಸ್ಥಾನಕ್ಕೆ ಕೊಡುವಂಥದ್ದು. ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯ ಪ್ರಾರ್ಥನೆ. ಭಜನಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ನಮ್ಮ ಕೃಷ್ಣ ಭಜನಾ ಮಾಡಲಿಕ್ಕೆ ಡ್ರೆಸ್ ಕೊಡಬೇಕಾಗಿತ್ತು ಅಂಥೇಳಿ, ಯೂನಿಫಾರ್ಮ್ಗೆ ಅಂತೇಳಿ ಈ ಅಂಗಡಿಗೆ ಹೋದ್ವಿ. ಈ ಅಂಗಡಿಯಲ್ಲಿ ಎಲ್ಲ ಥರ ಬಟ್ಟೆಗಳು ಇದೆ, ಮದುವೆ ಜೋಳಿ ಅಂತಲೇ ಹೇಳ್ಬೋದು. ನಿಮಗೂ ಬೇಕಾದರೆ ಈ ಅಂಗಡಿಗೆ ಒಂದು ಸಾರಿ ವಿಸಿಟ್ ಮಾಡಿ. ಇದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಎಲ್ಲ ಥರ ವೆರೈಟಿ ಬಟ್ಟೆಗಳು ಈ ಅಂಗಡಿಯಲ್ಲಿದೆ, ಅದು ಡಿಸ್ಕೌಂಟಲ್ಲಿ ಸಿಗುವಂಥ ಬಟ್ಟೆಗಳು. ಒಂದು ಸಾರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.